ಏಳು ಶಿವ ಏಳು ಶಿವ ಬಾಳ ಬಂಡಿ ದೂಡು ಶಿವ ನೀಡೋ ಶಿವ ನೀಡದಿರೋ ಶಿವ ಎಳೆ ಕೋಗಿಲೆ ಇಂಪಾಗಲ ಆಹ ಎಂತ ಕ್ಷಣ ಅರಳುವ ಹೂಗಳೇ ಆಲಿಸಲಿ ಇರದೆ ಜೀವ ಕುಣಿದಾಡಿದೀಗ ಆಗಸಕ್ಕೆ ಮೋಡ ಸಂಗತಿ ಆಲತೆಗೆ ಹೂವೆ ಸಂಗತಿ ಭೂರಮೆಯಾದಾರ ಈ ಕಲೆಯ ಸಿಂಗಾರ. ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಪಯಣ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಅದಾಗಲೇ ಗೊತ್ತಾಗಿರ್ಬೋದಲ್ವ ನಾನು ಯಾರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ನಾನು ಹಾಡು ಹಾಡಿದ್ದಕ್ಕೆ ಏನಾದರೂ ಬೇಸರ ಇದ್ದರೆ ಕ್ಷಮೆ ಇರಲಿ. ಯಾಕೆಂದರೆ ನಮ್ಮ ಚಿತ್ರ ಚೇಚಿ ಅಂದರೆ ಬಹಳ ದೊಡ್ಡ ಲೆಜೆಂಡ್ ಅಲ್ವ. ಅವರ ಹಾಡುಗಳನ್ನು ನಾವೀಗ ಸೋಷಿಯಲ್ ಮೀಡಿಯಾ ಮೂಲಕ ಹಾಡೋದು ತಪ್ಪು ಅಂತ ನನಗೆ ಅನಿಸಿದ್ರು ನಾನು ಹಾಡಿದೆ. ನಾನು ಅವರ ಬಹುದೊಡ್ಡ ಅಭಿಮಾನಿ. ಹಾಗೆ ನನ್ನ ಹಾಗೆ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಇದ್ದಾರಲ್ವ. ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಮ್ಮ ಚಿತ್ರ ಚೇಚಿದು ಅಂತ. ನಾನು ಈಗ ಚಿತ್ರ ಚೇಚಿಯನ್ನು ಯಾವತ್ತು ಚೇಚಿ ಅಂತ ಕರೆಯೋದು. ಚೇಚಿ ಅಂದರೆ ಅಕ್ಕ. ನಾನು ಅವರನ್ನು ಅಮ್ಮ ಅಂತ ಕರೀಲಿಕ್ಕಾಗಲ್ಲ, ಮೇಡಮ್ ಕರೀಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನನಗಿಂತ ಚಿಕ್ಕವರೆಲ್ಲ ಅಮ್ಮ ಅಂತ ಕರೆದರೆ ನನ್ನ ಒಂದು ಜನ್ರೇಷನವರೆಲ್ಲ ಚಿತ್ರ ಅಕ್ಕ ಅಥವಾ ಚಿತ್ರ ಚೇಚಿ ಅಂತ ಕರೀತಾರೆ. ಮಿಕ್ಕಿ ಉಳಿದವರು ಮೇಡಮ್ ಅಥವಾ ಬರೀ ಕೇಸ್ ಚಿತ್ರ ಅಂತ ಕರೆಯೋರಿದ್ದಾರೆ. ಹಾಗಾಗಿ ನಮ್ಮ ವಿಡಿಯೋದಲ್ಲಿ ಏನಾದರೂ ಅಪ್ಪು ತಪ್ಪುಗಳಿದ್ದರೆ ಕ್ಷಮೆ ಕೂಡ ಇರಲಿ. ನಮ್ಮ ನೈಟಿಂಗಲಂತಲೇ ಕರೆಯಲ್ಪಡುವ ನಮ್ಮೆಲ್ಲರ ಹೃದಯದ ರಾಣಿ ಮತ್ತು ನಮ್ಮ ಮನಸ್ಸನ್ನು ಸೂರೆಗೊಂಡ ನಮ್ಮ KS ಚಿತ್ರಕ್ಕ ಅಲ್ವಾ. ಇವರ ಕಂಠದಿಂದ ಹೊರಬಂದ ಪ್ರತಿಯೊಂದು ಹಾಡಿನ ಪ್ರತಿಯೊಂದು ಶಬ್ದದ ಪ್ರತಿಯೊಂದು ಸ್ವರ ಕೂಡ ಲಕ್ಷಾಂತರ ಕೋಟ್ಯಾಂತರ ಹೃದಯಗಳನ್ನು ಸ್ಪರ್ಶಿಸಿದೆ. ಹಾಗೆ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆ. ಇಂತಹ ಅದ್ಭುತ ಗಾಯಕಿಯವರ ಜೀವನ ಪಯಣ, ಕಷ್ಟ ಸುಖ, ಸಾಧನೆ ಮತ್ತು ಸಂಗೀತ ಲೋಕದಲ್ಲಿ ಮಾಡಿದ ಅದ್ಭುತ ಗುರುತುಗಳ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅಷ್ಟರ ಬಗ್ಗೆ ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ. ಸುಮಾರು ವಿಷಯ ಗೊತ್ತಿರೋ ಎಲ್ಲ ವಿಷಯಗಳ ಬಗ್ಗೆ ನಾವು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋದರೆ ವೀಡಿಯೋ 2 ಗಂಟೆ ಆಗುತ್ತೆ. 5 ನಿಮಿಷ ವೀಡಿಯೋ ನೋಡೋದೇ ಕಷ್ಟ ಅಂಥದ್ರಲ್ಲಿ ನಮ್ಮ ದೊಡ್ಡ ವೀಡಿಯೋ ಮಾಡಿದರೆ ಸ್ವಲ್ಪ ಕಷ್ಟ ಇದೆ ನೋಡಲಿಕ್ಕೆ. ಹಾಗೆ ಬನ್ನಿ ನಮ್ಮ ಸ್ವರಲೋಕದ ದೇವತೆ ಬಗ್ಗೆ ಅಲ್ಪ ಸ್ವಲ್ಪ ವಿಷಯ ನನ್ನ ಕಡೆಯಿಂದ ತಿಳಿಯೋಣ. ನಮ್ಮ ಚಿತ್ರ ಚೇಚಿ ಹುಟ್ಟಿರೋದು 1963 ಜುಲೈ 27. ಇವರು ಪ್ಯೂರ್ ಮಲಯಾಳಿ. ಇವರು ಕೇರಳದ ತಿರುವನಂತಪುರದಲ್ಲಿ ಹುಟ್ಟಿದ್ದು. ಇವರು ಮೂಲತಃ ಕುಟುಂಬವೇ ಒಂದು ರೀತಿಯ ಸಂಗೀತ ಕುಟುಂಬ. ಇವರ ತಂದೆ ಕೃಷ್ಣನ್ ನಾಯರ್. ಇವರು ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿದ್ದರು. ಹಾಗೆ ಇವರ ತಾಯಿ ಶಾಂತಕುಮಾರಿ ಅಂತ. ಇವರು ನಮ್ಮ ಹಾಗೆ ಹೌಸ್ ವೈಫ್ ಆಗಿದ್ದರು. ಆದರೆ ಅವರ ಒಂದು ತಕ್ಕ ಮಟ್ಟಿಗೆ ಅವರು ಹಾಡ್ತಾಯಿದ್ರು. ಮತ್ತು ಇವರ ಅಕ್ಕ ಬೀನಾ ಇವರು ಕೂಡ ಇವರಷ್ಟೇ ಚೆನ್ನಾಗಿ ಹಾಡ್ತಾಯಿದ್ರು. ಮಾತ್ರ ಇವರಷ್ಟು ಪ್ರಸಿದ್ಧಿಯಾಗಿಲ್ಲ ಅವರು ಕೂಡ ಚೆನ್ನಾಗಿ ಹಾಡ್ತಾಯಿದ್ರು. ಅವರು ಕೆಲವು ಚಿತ್ರಗೀತೆಗಳನ್ನು ಹಾಡಿದ್ದಾರೆ. ಹಾಗೆ ಹಲವಾರು ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತಿನ ದಿನಗಳಲ್ಲಿ ಅವರು ಒಳ್ಳೆಯ ಗೃಹಿಣಿ ಕೂಡ ಆದರು. ಇವರು ನಮ್ಮ ಚಿತ್ರ ಚೇಚಿ ಮತ್ತು ಬೀನಾ ಅವರ ಒಂದು ಸಣ್ಣ ವಯಸ್ಸಲ್ಲಿ ಅವರಿಗೊಂದು ಸಂಗೀತದ ಅಭಿರುಚಿ ಇರೋದನ್ನು ಅವರ ತಂದೆ ಗಮನಿಸ್ತಾರೆ. ಅವರ ತಂದೆ ಕೂಡ ಸಂಗೀತ ಶಿಕ್ಷಕರಾಗಿರೋದ್ರಿಂದ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಇಂತಹ ಒಂದು ಕಲೆ ಇದೆ ಅಂತ ಬೇಗನೆ ಅರ್ಥ ಆಗುತ್ತೆ. ಅವರಿಗೆ ಪುಟ್ಟ ಮಕ್ಕಳಿರೋಗಲೇ ಬಹಳ ಅಭಿರುಚಿ ಇತ್ತಂತೆ. ಹಾಗಾಗಿ ಇವರ ಶಾಲೆಗೆ ಸೇರಿಸೋ ಮೊದಲೇ ಸಂಗೀತ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಗುರುಗಳ ಹತ್ರ ಸೇರಿಸ್ತಾರೆ. ಹಾಗೆ ಅದರ ಜೊತೆಯೂ ಶಾಲಾ ಜೀವನ ಕೂಡ ನಡೆಯುತ್ತೆ. ಅಲ್ಲಿ ಚೆನ್ನಾಗಿ ಒಳ್ಳೆಯ ಸಂಗೀತ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಕರ್ನಾಟಕ ಸಂಗೀತ, ಕ್ಲಾಸಿಕ್ ಸಂಗೀತ ಮತ್ತು ಹಿಂದೂಸ್ತಾನಿ ಗಾಯನ ಎಲ್ಲವನ್ನು ಒಟ್ಟೊಟ್ಟಿಗೆ ಅವರು ಅಭ್ಯಾಸ ಮಾಡ್ತಾ ಇರ್ತಾರೆ. ಒಂದು ಕಡೆ ಶಾಲೆಗೆ ಹೋಗ್ತಾ ಇರ್ತಾರೆ. ಹಾಗೆ ಇವರು ಅಭ್ಯಾಸ ಮಾಡ್ತಾ ಮಲಯಾಳಂ ರೇಡಿಯೋದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ. ಈಗ ಪೂರ್ಣ ಸಂಗೀತದ ಅಭ್ಯಾಸ ಮುಗಿದ ನಂತರ ಇವರಿಗೆ ಸಿಕ್ಕಿದ ಲಕ್ ಎನ್ನುವ ಹಾಗೆ ಡಾಕ್ಟರ್ ಎಂ ಶ್ರೀಧರ್ ಅವರ ಮೂಲಕ ಇವರು 1979 ಇವರು ಒಂದು ಮೊದಲ ಮಲಯಾಳಂ ಚಿತ್ರಕ್ಕೆ ಹಾಡ್ತಾರೆ.
ಆ ಚಿತ್ರದ ಹಾಡು ಫೇಮಸ್ ಆಗೋದಕ್ಕಿಂತ ಹೆಚ್ಚಾಗಿ ಹಾಡಿನ ಧ್ವನಿ ಫೇಮಸ್ ಆಯಿತು. ಇಡೀ ಮಲಯಾಳಿಗಳಿಗೆ ಅವರೊಂಥರ ಒಂದು ರೀತಿ ಇದು ಯಾರು ಹಾಡಿದ್ದು ಅಂತ ಆ ಪ್ರೇಕ್ಷಕರಿಗೂ ಆಯಿತು, ಕೇಳುಗರಿಗೂ ಆ ಥರ ಅನ್ನಿಸ್ತು. ಹಾಗೆ ಕೆಲವು ಸಂಗೀತ ನಿರ್ದೇಶಕರಿಗೂ ಕೂಡ ಇವರ ಒಂದು ಸ್ವರದ ಪರಿಚಯ ಆಗಿ ಇವರನ್ನು ಹುಡ್ಕೊಂಡೋಗಿ ಮತ್ತೆ ಇವರಿಗೆ ಕೆಲವು ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಎಸ್ ಜಾನಕಮ್ಮ, ಪಿ ಲೀಲಾ ಮತ್ತು ವಾಣಿ ಜಯರಾಮ್ ಮತ್ತು ಸುಶೀಲಮ್ಮ ಇವರೆಲ್ಲ ನಮ್ಮ ಮಲಯಾಳ ಒಂದು ಚಿತ್ರಗೀತೆಗಳನ್ನು ರಾಜ್ಯಭಾರ ಮಾಡ್ತಾ ಇದ್ದ ಕಾಲ. ಅದೇ ಸಮಯದಲ್ಲಿ ಇವರಿಗೂ ಕೂಡ ಅವಕಾಶ ಸಿಕ್ಕಿದಾಗ ಈ ಒಂದು ಹಿರಿಯ ಗಾಯಕಿಯರೆಲ್ಲ ಬಹಳ ಆದರದಿಂದ ಸ್ವಾಗತ ಕೊಡ್ತಾರೆ ಚಿತ್ರಚೇಚಿಗೆ. ಯಾಕಂದರೆ ಇವರ ಒಂದು ಗುಣನೇ ಮೊದಲೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಇವರ ಧ್ವನಿ ಕೂಡ ಅವರಿಗೆಲ್ಲರಿಗೂ ಇಷ್ಟ ಆಗಿ ಅವರು ಯಾರು ಕೂಡ ಹಿರಿಯ ಗಾಯಕಿಯರು ಯಾರು ಕೂಡ ಅಸೂಯೆ ಪಡೋದಿಲ್ಲ. ಯಾಕಂದರೆ ಇವರ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ಹಾಗೆ ಇವರು ಮಲಯಾಳದಲ್ಲಿ ಒಳ್ಳೊಳ್ಳೆ ಹಾಡುಗಳು ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ ಜೇಸುದಾಸ್ ಜೊತೆ, ಎಂ ಜಿ ಶ್ರೀಕುಮಾರ್ ಜೊತೆ ಎಲ್ಲರ ಜೊತೆ ಇವರು ಹಾಡ್ತಾ, ಜಯಚಂದ್ರನ್ ಎಲ್ಲರ ಜೊತೆ ಇವರು ಹಾಡ್ತಾ ಇರುವಾಗ ಇವರಿಗೆ ಅನ್ಯ ಭಾಷೆಯಲ್ಲಿ ಕೂಡ ಇವರು ನಿಧಾನವಾಗಿ ಪ್ರಸಿದ್ಧಿ ಪಡೀಲಿಕ್ಕೆ ಶುರು ಆಗುತ್ತೆ. ಹಾಗೆ ಅವರು ತಮಿಳು ಚಿತ್ರರಂಗಕ್ಕೆ ಕಾಲಿಡ್ತಾರೆ. ತಮಿಳು ಚಿತ್ರರಂಗಕ್ಕೆ ಅಲ್ಲದೆ ಕನ್ನಡ, ಹಿಂದಿ, ಬಂಗಾಳಿ, ಒಡಿಸ್ಸಾ ಎಲ್ಲ ಭಾಷೆಗಳಿಗೆ ನಿಧಾನವಾಗಿ ಹೆಜ್ಜೆ ಹಾಕ್ತಾ ಹೋಗ್ತಾರೆ. ಅಲ್ಲಿ ಎಲ್ಲ ಸೇರಿ ಒಟ್ಟು 26,000 ಮೇಲೆ ಇವರು ಹಾಡ್ತಾರೆ. ಅದು ರೆಕಾರ್ಡ್ ಹಾಡುಗಳ 26,000. ಅದರ ಮಧ್ಯೆ ಇವರಿಗೆ ಸಾಕಷ್ಟು ವೇದಿಕೆಯಲ್ಲಿ ಹಾಡುವಂಥ ಸೌಭಾಗ್ಯ ದೊರೆಯುತ್ತೆ. ಮತ್ತು ಎಲ್ಲ ಪ್ರಶಸ್ತಿ ಕಾರ್ಯಕ್ರಮಗಳಿಗೂ ಕೂಡ ಇವರ ಒಂದು ಹಾಡುಗಳು ಇದ್ದೇ ಇರುತ್ತೆ, ಎಲ್ಲ ಭಾಷೆಯಲ್ಲಿ ಕೂಡ. ಹಾಗೆ ಇವರು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೀತಾ ಹೋಗ್ತಾರೆ. ಅದು ಅಲ್ಲದೆ ನಮ್ಮ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಕಾರ್ಯಕ್ರಮ ಕೊಡೋದಲ್ಲದೆ ವಿದೇಶಗಳಲ್ಲಿ ಕಾರ್ಯಕ್ರಮಗಳಿಗೂ ಕೂಡ ಇವರಿಗೆ ಬಹಳಷ್ಟು ಅವಕಾಶಗಳು ಸಿಗಲಿಕ್ಕೆ ಶುರುವಾಯಿತು. ಗಲ್ಫ್ ರಾಷ್ಟ್ರ, ಆಮೇಲೆ USA ಹೀಗೆ ದೊಡ್ಡ ದೊಡ್ಡ ರಾಷ್ಟ್ರದಲ್ಲೆಲ್ಲ ಇವರಿಗೆ ಅವಕಾಶಗಳು ಸಿಗುತ್ತೆ. ಇವರ ಹಾಡುಗಳಿಗೆ, ಇವರ ಸ್ಟೇಜ್ ಕಾರ್ಯಕ್ರಮಕ್ಕೆ ಎಲ್ಲಿಲ್ಲದ ಬೇಡಿಕೆ ಬರುತ್ತೆ. ಅದು SP ಬಾಲಸುಬ್ರಹ್ಮಣ್ಯಂ ಚೇಚಲ ಸೇರಿ ಒಂದು ತಂಡವನ್ನೇ ಕಟ್ಕೊಂಡು ಇಂಥ ಸಾವಿರಾರು ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಅದಲ್ಲದೆ ನಮ್ಮ ಬೆಂಗಳೂರಲ್ಲಿ ಗಣೇಶೋತ್ಸವ ಬರಲಿ, ಓಣಂ ಕಾರ್ಯಕ್ರಮ ಬರಲಿ, ಏನೇ ಅಂದರೆ ಇವರದ್ದು ಹಾಡು ಇದ್ದೇ ಇರುತ್ತೆ. ಇವರು ಬಿಡುವಿಲ್ಲದ ಒಂದು ಗಾಯಕಿಯಾಗಿ ಬೆಳೆಯುತ್ತಾರೆ. ಹಾಗೆ ಚಿತ್ರಗಳಲ್ಲಿ ಒಂದು ಕಡೆ ನಾನಾ ಭಾಷೆಗಳ ಚಲನಚಿತ್ರಗಳಲ್ಲಿ ಇವರು ಹಾಡಿದರೆ, ಇನ್ನೊಂದು ಕಡೆ ಸ್ಟೇಜ್ ಕಾರ್ಯಕ್ರಮ. ಅದು ಅಲ್ಲದೆ ಇವರು ತುಂಬ ಕ್ಲಾಸಿಕಲ್ ಮ್ಯೂಸಿಕ್ ಚೆನ್ನಾಗಿ ಕಲಿತ ಕಾರಣ ಅನೇಕ ಕಚೇರಿಗಳಲ್ಲಿ ಕೂಡ ಇವರು ಕಾರ್ಯಕ್ರಮಗಳನ್ನು ನೀಡ್ತಾರೆ. ಹಾಗೆ ಇದೆಲ್ಲ ಒಟ್ಟೊಟ್ಟಿಗೆ ಮಾಡ್ತಾ ಇರುವಾಗ ರಿಯಾಲಿಟಿ ಶೋಗೆ ಇವರು ಜಡ್ಜ್ ಆಗಿ ಕರೀತಾರೆ. ಆ ಜಡ್ಜ್ ಆದಾಗಲೂ ಇವರಿಗೆ ಒಳ್ಳೆ ಪ್ರಶಂಸೆ ಬರುತ್ತೆ. ಯಾಕಂದರೆ ಇವರು ನ್ಯಾಯಯುತವಾಗಿ ಇವರ ಜಡ್ಜ್ಮೆಂಟೆಲ್ಲ ಒಂದು ನ್ಯಾಯದ ಪರ ಇತ್ತು. ಚೆನ್ನಾಗಿ ಹಾಡೋ ಮಕ್ಕಳಿಗೆ ಸರಿಯಾದ ನ್ಯಾಯ ಒದಗಿಸಿ ಕೊಡ್ತಾಯಿದ್ರು. ಇದರಿಂದ ಇವರು ಬೇರೆ ಮನೆ ಮಾತಾಗಿದ್ದರು. ಇವರು ಮಲಯಾಳಂ, ಆಮೇಲೆ ತೆಲುಗು, ತಮಿಳು ಇದರಲ್ಲೆಲ್ಲ ರಿಯಾಲಿಟಿ ಶೋ ಅಲ್ಲಿ ಒಳ್ಳೆ ಜಡ್ಜ್ ಆಗಿ ಇವರು ಬರ್ತಾರೆ. ಇವರ ವೃತ್ತಿಯಲ್ಲಿ ಇವರಿಗೆ ಭಾಳಷ್ಟು ಗೆಲುವು ಸಿಗುತ್ತೆ. ಎಲ್ಲಿ ಕೂಡ ಅವರಿಗೆ 24 ಗಂಟೆ ಅವರಿಗೆ ಸಾಕಾಗದ ರೀತಿಯಲ್ಲಿ ಕೂಡ ಇವರ ಒಂದು ಸಂಗೀತ ಕ್ಷೇತ್ರದಲ್ಲಿ ಇವರ ಕೆಲಸ ನಡೀತಾ ಇರುತ್ತೆ. ಹಾಗೆ ನೂರಾರು ಪ್ರಶಸ್ತಿಗಳು ಕೂಡ ಇವರಿಗೆ ಬಂದಿದೆ. ನ್ಯಾಷನಲ್ ಅವಾರ್ಡ್ 6, ಹಾಗೆ ಫಿಲ್ಮ್ ಫೇರ್ ಸೌತ್ ಅವಾರ್ಡ್, ಕೇರಳ ಸ್ಟೇಟ್ ಅವಾರ್ಡ್ಸ್ ಒಂದು 16, 18, ತಮಿಳು ಕರ್ನಾಟಕ, ತಮಿಳು, ಆಂಧ್ರ ಪ್ರದೇಶದ ಇದೆಲ್ಲ ಅವಾರ್ಡ್ ಬರುತ್ತೆ. ಅದಲ್ಲದೆ ಇವರಿಗೆ ಒಂದು 2005ರಲ್ಲಿ ಬಂದು ಪದ್ಮಶ್ರೀ ಅವಾರ್ಡ್ ಸಿಗುತ್ತೆ. ನಂತರದಲ್ಲಿ ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೂಡ ಬರುತ್ತೆ. ಹೀಗಾಗಿ ಅವರಿಗೆ ಬಿಡುವಿಲ್ಲದ ಕೆಲಸದ ನಡುವೆ ಇಂಥ ಒಳ್ಳೆ ಪ್ರಶಂಸೆಗಳು ಕೂಡ ಬರುತ್ತೆ. ಅದಲ್ಲದೆ ಈ ಚಿತ್ರ ಕಲಾವಿದರಿಂದ ಹಿಡಿದು ಒಂದು ಸಂಗೀತ ಕ್ಷೇತ್ರದ ಎಲ್ಲರಿಗೂ ಇವರನ್ನು ಕಂಡರೆ ಬಹಳಷ್ಟು ಇಷ್ಟ. ಯಾಕಂದರೆ ಇವರ ಸ್ವಭಾವನೂ ಕೂಡ ಆಗಿತ್ತು, ಸರಳ ಸ್ವಭಾವ, ಯಾವುದೇ ಅಹಂ ಅನ್ನೋದು ಇರಲೇ ಇಲ್ಲ, ಬಹಳ ಡೌನ್ ಟು ಅರ್ತ್ ಆಗಿತ್ತು. ಇವರು ಎಂತೆಂಥ ದೊಡ್ಡ ನಿರ್ದೇಶಕರ ಕೈ ಕೆಳಗಡೆ ಕೆಲಸ ಮಾಡಿದ್ದಾರೆ ಅಂದರೆ AR ರೆಹಮಾನ್, ನಂತರದಲ್ಲಿ ನಮ್ಮ ಹಂಸಲೇಖ ಅವರು, ಇಳೆಯರಾಜ, ಮತ್ತು ಮಲಯಾಳಮಲ್ಲಿ ಒಳ್ಳೊಳ್ಳೆ ಸಂಗೀತ ನಿರ್ದೇಶಕರ
ಕೈ ಕೆಳಗಡೆ ಕೆಲಸ ಮಾಡಿ ಹಲವಾರು ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ಗಿಟ್ಟಿಸಿ ಸೈ ಅಂತ ಎನಿಸ್ಕೊಂಡ್ರು ಇವರು ತುಂಬಿದ ಕೊಡ ತುಳುಕಲ್ಲ ಅನ್ನೋ ಆಗಿತ್ತು ಇವರ ಸ್ವಭಾವ. ಯಾಕಂದರೆ ಇವರು ಬಹಳ ಹಿರಿಯರಿಗೆ ಮತ್ತು ಇವರು ಸಂಗೀತ ಕ್ಷೇತ್ರದ ಹಿರಿಯರಿಗೆ ಅದೆಲ್ಲ ಇವರಿಗೆ ಅವಕಾಶ ಕೊಟ್ಟವರಿಗೆಲ್ಲ ಭಾಳಷ್ಟು ತಲೆಬಾಗಿ ನಡೀತಾ ಇದ್ದಂಥ ಒಂದು ಅದ್ಭುತ ಗಾಯಕಿ. ಬರೀ ನಮಗೆ ನೋಡಿ ಕೆಲಸದಲ್ಲಿ ಮಾತ್ರ ನಮಗೆ ಹೆಸರು ಬರೋದಲ್ಲ, ನಮ್ಮ ಗುಣದಲ್ಲಿ ಕೂಡ, ಕೆಲಸದಲ್ಲೂ ಗುಣದಲ್ಲೂ ಎರಡರಲ್ಲೂ ಒಳ್ಳೆ ಹೆಸರು ಬಂದಾಗ ಹೇಳಲ್ವ, ಸ್ವರ್ಗಕ್ಕೆ ಹಚ್ಚ ಕಿಚ್ಚಂದ ಸರ್ವಜ್ಞ ಅಂತ. ಆ ಥರ ಇತ್ತು ಇವರ ಪ್ರತಿಯೊಂದು ಗುಣಗಳು ಕೂಡ. ಇವರ ವೃತ್ತಿ ಜೀವನ ಹೀಗಿತ್ತು. ಆದರೆ ಇವರ ವೈಯಕ್ತಿಕ ಬದುಕಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಭಾರೀ ದುಃಖಿತರಾದರು ಅವರು. ಅವರ ದಾಂಪತ್ಯದ ಜೀವನ ಬಹಳಷ್ಟು ಸುಖವಾಗಿತ್ತು. ಅವರು ವಿಜಯನ್ ಅನ್ನುವರನ್ನು ವಿವಾಹ ಆಗಿದ್ದರು. ಅವರು ಇಂಜಿನಿಯರ್ ಆಗಿದ್ದರು. ಅವರ ದಾಂಪತ್ಯ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಆದರೆ ತುಂಬ ವರ್ಷ ಅವರಿಗೆ ಮಕ್ಕಳು ಇರಲಿಲ್ಲ. ನಂತರದಲ್ಲಿ ತುಂಬ ವರ್ಷ ಆದಮೇಲೆ ಅವರಿಗೆ 2002ರಲ್ಲಿ ಅವರಿಗೆ ಮಗು ಹುಟ್ಟಿದ್ದು. ಅದು ಹೇಳ್ತಾರಲ್ವ, ಇದು ಸೈಂಟಿಫಿಕಲ್ ಆಗಿ ಹೇಳ್ತಾರೆ, ಹೆಣ್ಣಿಗೆ ಜಾಸ್ತಿ ವಯಸ್ಸಾದಾಗ ಅಲ್ಲಿ ಮಕ್ಕಳಿಗೆ ಏನಾದರೂ ಒಂದು ಸಣ್ಣ ನ್ಯೂನ್ಯತೆ ಇದ್ದೇ ಇರುತ್ತೆ ಅಂತ. ಹಾಗೆ ಇವರಿಗೂ ಅದೇ ಘಟನೆ ಸಂಭವಿಸಿತು. ಯಾಕಂದರೆ ಇವರ ಹುಟ್ಟಿರೋ ಮಗು ಬುದ್ಧಿಮಾಂದ್ಯಾಗಿತ್ತು. ಬಹಳಷ್ಟು ಶಾಕ್ ಆಗಿತ್ತು ಅದು ಹುಟ್ಟಿದಾಗ ಇವರಿಗೆ ಆ ಥರ ಒಂದು ಯೋಚನೆ ಕೂಡ ಇರಲಿಲ್ಲ, ಆ ವಿಷಯನೂ ಕೂಡ ಗೊತ್ತಿರಲಿಲ್ಲ. ಇವರು ಬಹಳ ಮುಗ್ಧೆ, ಅದಲ್ಲದೆ ಬಹಳ ಶೈ ನೇಚರ್. ಇವರಿಗೆ ಈ ಥರ ಹಾಡಿನ ಬಗ್ಗೆ ಬಿಟ್ಟರೆ ಇವರಿಗೆ ಬೇರೆ ಏನೂ ಹೆಚ್ಚಿನ ತಿಳುವಳಿಕೆ ಇರಲಿಲ್ಲ. ಇವರಿಗೆ ಈ ಥರ ಮಗು ಹುಟ್ಟಿದಾಗ ಬಹಳಷ್ಟು ಗಂಡ ಹೆಂಡತಿಗೆ ಕುಟುಂಬಕ್ಕೆಲ್ಲ ನೋವಾಯಿತು. ನಂತರದಲ್ಲಿ ಅದನ್ನೆಲ್ಲ ಅವರು ಸರಳವಾಗಿ ತಗೊಂಡು ಮತ್ತೆ ಆ ಮಗುನ ಚೆನ್ನಾಗಿ ಬೆಳೆಸಿ, ಇವರು ಬಿಡುವಿಲ್ಲದ ಕೆಲಸ ಇರುವಾಗ ಮಗುನ ಚೆನ್ನಾಗಿ ಸಾಕುವವರ ಕೈಗೆ ಕೊಟ್ಟು, ನಂತರದಲ್ಲಿ ಅವರ ಮಗುವಿಗೆ 3 ವರ್ಷ ಆದ ನಂತರ ಆ ಮಗುನ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗುವಾಗಲೂ ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಎಲ್ಲೂ ಮಗುನ ಬಿಟ್ಟು ಹೋಗ್ತಾ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ, ಅಷ್ಟು ಮುದ್ದಿನಿಂದ ಮಗುವನ್ನು ಸಾಕ್ತಾಯಿದ್ರು. ಹಾಗೆ ಇವರಿಗೆ ಭಾಳಷ್ಟು ವಿದೇಶದಲ್ಲೆಲ್ಲ ಕಾರ್ಯಕ್ರಮ ಇರುವಾಗ ಅಲ್ಲಿ ಕೂಡ ಈಗ ಮಗುನ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ 2011ರಲ್ಲಿ ಇವರಿಗೆ ದುಬೈಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಹಾಗೆ ಅಲ್ಲಿ ಇವರು ಇಲ್ಲಿಂದ ಚೆನ್ನೈಯಿಂದ ದುಬೈಗೆ ಹೋಗಿ ಎಲ್ಲ ಸಂಗಡಿಗರ ಜೊತೆ ಹೋಗಿ, ಅಲ್ಲಿ ಇವರು ಮಾತ್ರ ಫ್ರೆಂಡಿನ ಮನೆಯಲ್ಲಿ, ಅವರಿಗೆ ಫ್ರೆಂಡ್ ಇದ್ದರು ದುಬೈಯಲ್ಲಿ, ಅವರ ಕ್ಲೋಸ್ ಫ್ರೆಂಡ್, ಅವರ ಮನೆಯಲ್ಲಿ ಇವರು ತಂಗಿರ್ತಾರೆ. ಅಷ್ಟೊತ್ತಿಗೆ ಇವರಿಗೆ ಸ್ಟೇಜ್ ಕಾರ್ಯಕ್ರಮಕ್ಕೆ ಸಮಯ ಆಯಿತು ಅಂತ ಅವರು ಸ್ವಲ್ಪ ಏನೋ ತರಾತುರಿಯಾಗಿ ಸ್ನಾನಕ್ಕೆ ಹೋದಾಗ ಈ ಮಗುವಿಗೆ ಸ್ವಲ್ಪ ಬುದ್ಧಿ ಕೂಡ ಕಮ್ಮಿ ಇತ್ತಲ್ವ, ಆ ಮಗು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿರೋದು ಇವರಿಗೆ ಗೊತ್ತಾಗಿರೋದಿಲ್ಲ. ಇವರು ಸ್ನಾನ ಮುಗಿಸಿ ಬರುವಾಗ ಮಗು ಆ ಒಂದು ಕೊಳಕ್ಕೆ ಬಿದ್ದು ಮಗುವಿನ ಪ್ರಾಣ ಕಳ್ಕೊಂಡಿರುತ್ತೆ. ಆ ನೋವಿಂದ ಅವರಿಗೆ ಅದು ಏನಾಯಿತು ಅವರಿಗೆ, ಅವರು ಆ ಮಗುವಿನ ದೇಹದ ಜೊತೆ ಬರುವಾಗ, ಅವರು ಚೆನ್ನೈಗೆ ಬರುವಾಗ ಇವರು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರು. ಯಾಕಂದರೆ ಆ ನೋವನ್ನು ಇವರಿಗೆ ಸಹಿಸುವ ಶಕ್ತಿ ಇರಲಿಲ್ಲ. ಅಷ್ಟು ಮಟ್ಟಿಗೆ ಆ ಮಗುವನ್ನು ಇವರು ಪ್ರೀತಿ ಮಾಡ್ತಾಯಿದ್ರು. ಅವರು ಹೇಗೋ ಬಂದರು. ಅನಂತರ ಆ ಒಂದು ಘಟನೆ ನಡೆದಾಗ ಇಡೀ ಎಲ್ಲ ಭಾಷೆಯ ಸಂಗೀತ ಕ್ಷೇತ್ರದಿಂದ ಸಾವಿರಾರು ಲಕ್ಷಾಂತರ ದಿಗ್ಗಜರು ಬಂದರು. ಜನಗಳ ಜನಸ್ತೋಮ. ಯಾಕಂದರೆ ಇವರಿಗೆ ಸಮಾಧಾನ ಮಾಡಲಿಕ್ಕೆ ಜನಗಳು ಕ್ಯೂ ನಿಂತಿದ್ದರು. ಇವರಷ್ಟು ಸುಲಭವಾಗಿ ಸಮಾಧಾನ ಕೂಡ ಆಗಿರಲಿಲ್ಲ. ಅನಂತರ ಮಗುವಿನ ಎಲ್ಲ ಕಾರ್ಯಗಳು ಕಳೆದ ಮೇಲೆ ಇವರ ಮನೆಗೆ ತಂಡೋಪತಂಡವಾಗಿ ಹಿಡಿದು SP ಬಾಲಸುಬ್ರಹ್ಮಣ್ಯ, ಹೀಗೆ ದಿಗ್ಗಜರು ಬರ್ತಾನೆ ಇದ್ದರು. ಆದರೆ ಇವರು ಪೂರ್ತಿಯಾಗಿ ಸಂಗೀತವನ್ನು ಬಿಟ್ಟಿದ್ದರು, ಸಂಗೀತವನ್ನು ಮರೆತಿದ್ರು. ಆ ನೋವಿನ ಮಧ್ಯೆ ಇವರನ್ನು ತುಂಬ ಜನ ಕರೆದರು. ಮತ್ತೆ ತಿರುಗಿ ಬರಬೇಕು, ಮಗುವಿನ ಎಲ್ಲ ಕಾರ್ಯದ ನಂತರ ಈ ಥರ ತಿರುಗಿ ಬರಬೇಕಂದ್ರೆ ಇವರು ಸುತ್ತಾರಾಮ್ ಒಪ್ಪಿಲ್ಲ, ಇವರ ಕೈಲಿ ಸಾಧ್ಯವಾಗಿಲ್ಲ ಬರಲಿಕ್ಕೆ. ಹಾಗಾಗಿ ಇವರು ಸಂಗೀತ ಕ್ಷೇತ್ರದಿಂದ ಸ್ವಲ್ಪ ಸಮಯ ದೂರ ನಿಂತರು. ಅವರು ಯಾವುದೇ ಹಿನ್ನೆಲೆ ಗಾಯನ ಹಾಡಲಿಕ್ಕೆ ಹೋಗಿಲ್ಲ, ಯಾವುದೇ ಸ್ಟೇಜ್ ಕಾರ್ಯಕ್ರಮ ನಡೆಸ್ಲಿಕ್ಕೆ ಕೂಡ ಹೋಗಿಲ್ಲ. SP ಬಾಲಸುಬ್ರಹ್ಮಣ್ಯ ಸರ್ ಕರೆದ್ರು ಕೂಡ ಇವರು ಹೋಗಿಲ್ಲ. ಇಳಯರಾಜ ಯಾರು ಬಂದು ಹೋದರೂ ಇವರನ್ನು ಇದಕ್ಕೆ ವಾಪಸ್ ತರಲಿಕ್ಕೆ, ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ರಿಯಾಲಿಟಿ ಶೋಗೆ ಜಡ್ಜಾಗಿ ಬರೋದನ್ನು ಎಲ್ಲವನ್ನು ಇವರು ಸ್ಟಾಪ್ ಮಾಡಿದರು. ಅನಂತರ ಅವರು ನಿಧಾನವಾಗಿ ಒಬ್ಬರೇ ಕೂತು ನೋಡಿದಾಗ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿರೋದು, ಅವರು ಯೋಚನೆ ಮಾಡಿದ್ರಂತೆ. ಯಾಕಂದರೆ ಅವರೊಂದು ಸ್ಟೇಜ್ ಕಾರ್ಯಕ್ರಮ ಕೊಟ್ಟಾಗ ಅಲ್ಲಿ ಒಂದಷ್ಟು ಸಹಾಯಕರೆಲ್ಲ ಕೆಲಸದವರು ಇರ್ತಾರೆ, ಒಂದಷ್ಟು ಜನರು ಹೊಟ್ಟೆ ತುಂಬಿಸ್ತಾಯಿದ್ರು. ಇನ್ನು ಅವರು ಇನ್ಯಾವುದೋ ಒಂದು ಕಾರ್ಯಕ್ರಮ ಕೊಟ್ಟಾಗಲೂ ಅದರಿಂದ ಹೊಟ್ಟೆ ತುಂಬಿಸೋರಷ್ಟು ಜನ ಇದ್ದರು. ಹಾಗಾಗಿ ನನ್ನಿಂದ ಇವರ ಜೀವನ ಎಲ್ಲ ಬಡವಾಗುತ್ತಲ್ಲ ಅಂತ
ಪಟ್ಟ ಅಂತ ಎದ್ದು ನಿಂತು ಮತ್ತೆ ಈ ಲೋಕಕ್ಕೆ ಇವರ ಬೇರೆಯವರ ಹೊಟ್ಟೆಪಾಡಿಗೋಸ್ಕರ ತಿರುಗಿ ಇವರು ಬಂದು ನೋಡಿ ಎದ್ದು ನಿಂತರು ನಾ ದುಃಖ ಅವರಿಗೆ ಮರೀಲಿಕ್ಕೆ ಆಗಿಲ್ಲ. ಅದನ್ನೊಂದು ನೆನಪಾಗಿ ತಗೊಂಡ್ರು. ಆ ನಂದನ ಅನ್ನೋರ ಮಗಳ ಹೆಸರು ನಂದನ ಅನ್ನುವ ಹೆಸರಲ್ಲಿ ಇವರು ಕೇರಳದಲ್ಲಿ ಒಂದು ಟ್ರಸ್ಟನ್ನು ಆರಂಭಿಸಿದರು. ಬುದ್ಧಿಮಾಂದ್ಯ ಮಕ್ಕಳ ಒಂದು ವಸತಿ ಶಾಲೆ, ವಿದ್ಯಾಭ್ಯಾಸ ಎಲ್ಲ ಸೇರಿ ಒಳ್ಳೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಂದನ ಅನ್ನೋ ಹೆಸರಲ್ಲಿ ಅಲ್ಲೊಂದು ಫಂಡ್ ಕೂಡ ಇಟ್ಟರು. ಎಲ್ಲಾದರೂ ಬೇರೆ ಮಕ್ಕಳಿಗೆಲ್ಲ ಏನಾದರೂ ತೊಂದರೆ ಆದಾಗ ಅಲ್ಲಿಂದ ಸಹಾಯ ಕೂಡ ಹೋಗುತ್ತೆ. ಹೀಗಾಗಿ ನಂದನ ಹೆಸರಲ್ಲಿ ಟ್ರಸ್ಟ್ ಆರಂಭಿಸಿದಲ್ಲದೆ ಮೊದಲೇ ಇವರು ಬಹಳ ಕೊಡುಗೈ ದಾನಿಯಾಗಿದ್ದರು. ಇವರು ಬಲಗೈಯಲ್ಲಿ ಕೊಟ್ಟರೆ ಎಡಗೈ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಇವರಿಗೆ ಪ್ರಚಾರ ಪಡೆಯೋದು ಇಷ್ಟನೂ ಆಗ್ತಾ ಇರಲಿಲ್ಲ. ಅದಲ್ಲದೆ ಈ ನಂದನನ ಮಗಳ ಮರಣ ನಂತರ ಇನ್ನಷ್ಟು ಸಾಮಾಜಿಕ ಸೇವೆಯಲ್ಲಿ ಅವರು ತೊಡಗಿಸಿದರು. ಒಂದಷ್ಟು ಅವರು ದುಡ್ಡು ಹಣವನ್ನು ಹೀಗೆ ಕೊಡ್ತಾ ಹೋದರು. ಅದಲ್ಲದೆ ಹತ್ತಿರದ ಬಲ್ಲ ಮೂಲಗಳಿಂದ ನಾನು ತಿಳಿದಿರೋದೇನೆಂದರೆ, ಇವರು ಯಾವುದೇ ಕಾರ್ಯಕ್ರಮ ನಡೆಸಲಿಕ್ಕೆ ಬೇರೆ ಒಂದು ರಾಜ್ಯಕ್ಕೆ ಅಥವಾ ಬೇರೆ ಒಂದು ಊರಿಗೆ ಹೋದಾಗ ಅಲ್ಲಿ ಹೋಟೆಲಲ್ಲಿ ರೂಮ್ ತೆಗಿಬೇಕಾಗುತ್ತೆ. ಹಾಗೆ ರೂಮ್ ತೆಗೆದಾಗ ಮೊದಲು ಅವರು ಎಲ್ಲಿ ಹೋಗುವಾಗ ಅವರ ಜೊತೆಯಲ್ಲಿ ಮಗಳ ಫೋಟೋ ಇರುತ್ತೆ. ಗೋಡೆಗೆ ಮೊದಲು ಫೋಟೋನ ಅವರು ಇಟ್ಟು ಆ ಮಗುವಿಗೆ ಪೂಜೆ ಮಾಡಿ ನಂತರ ಇವರು ಅವರ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಹೋಗ್ತಾ ಇದ್ರಂತೆ. ಅದು ಅಲ್ಲದೆ ಅಲ್ಲಿಂದ ರೂಮ್ ಖಾಲಿ ಮಾಡಿ ಬರುವಾಗ ಅದರಲ್ಲಿ ಒಬ್ಬರು ನಮ್ಮ ರಿಲೇಷನ್ ಹುಡುಗಿ ಕೂಡ ಇದ್ಲು. ರೂಮ್ ಖಾಲಿ ಮಾಡಿ ಬರುವಾಗ ಅಲ್ಲಿರುವ ರೂಮ್ ಬಾಯ್ಸಿಗೆ ಮತ್ತು ಅಲ್ಲಿರುವ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಮಕ್ಕಳಿಗೆಲ್ಲ ಜೊತೆಯಲ್ಲಿ ಫೋಟೋ ತೆಗೆದು ₹1000 ಮೇಲೆ ಅವರ ಎಲ್ಲರ ಕೈಯಲ್ಲಿ ಇಟ್ಟು ಮತ್ತೆ ಅಲ್ಲಿಂದ ರೂಮ್ ಖಾಲಿ ಮಾಡ್ತಾ ಇದ್ರಂತೆ. ಅಂತಹ ಒಂದು ಕೊಡುಗೈ ದಾನಿ. ಇಂಥವರಿಗೆ ಇಂಥದ್ದು ಶಿಕ್ಷೆ ಕೊಡಬಾರ್ದಿತ್ತು. ಆದರೂ ಇದನ್ನು ಅವರು ಈಗ ಮಗುವಿನ ಒಂದು ಮರಣವನ್ನು ಕೂಡ ಅವರು ಅದು ನೆನಪಾಗಿ ಪಾಸಿಟಿವ್ ಆಗಿ ತೆಗೆದು ಹಲವು ಕಡೆ ಮಕ್ಕಳಿಗೇ ಸಹಾಯ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವು ಮಕ್ಕಳು ಹಾಸ್ಪಿಟ್ಲಲ್ಲಿದ್ದರೆ ಅವರಿಗೆ ಏನಾದರೂ ಸಹಾಯ ಬೇಕಂದರೆ ಅದನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಥರ ಮಗಳ ನೆನಪಲ್ಲೇ ಈಗಲೂ ಜೀವನ ಕಳೀತಾ ಇದ್ದಾರೆ. ಮತ್ತಷ್ಟು ಅವಕಾಶಗಳು ಅವರನ್ನು ಈಗಲೂ ಕೂಡ ಹುಡ್ಕೊಂಡು ಬರುತ್ತೆ. ಅವರ ವಾಯ್ಸಿಗೆ ಯಾವತ್ತೂ ಅವರಿಗೂ ಅಂತ ಹೇಳುವಷ್ಟು ವಯಸ್ಸಾಗಿಲ್ಲ. ಆದರೂ ಅವರ ವಾಯ್ಸ್, ಅವರು ಈ ಚಿತ್ರರಂಗಕ್ಕೆ ಕಾಲಿಡುವಾಗ ಅವರ ಧ್ವನಿ ಹೇಗಿತ್ತೋ ಕೋಗಿಲೆ ಧ್ವನಿ, ಅದೇ ರೀತಿಯ ಧ್ವನಿ ಈಗಲೂ ಕೂಡ ಇದೆ ಅವರಿಗೆ. ವೈಯಕ್ತಿಕ ಜೀವನ ಹೀಗಾದರೆ ಇವರ ಸಂಗೀತ ಲೋಕದಲ್ಲಿ ಇವರು ಯಾಕೆ ವಿಶೇಷ ಅಂದರೆ ಲಕ್ಷಾಂತರ ಜನಗಳು ಹಾಡುವವರಿದ್ದಾರೆ. ಹಾಗಾಗಿ ಇವರೆಲ್ಲ ವಿಶೇಷವಾಗಿ ಯಾಕೆ ನಿಂತಿದ್ದಾರೆ ಅಂದರೆ, ಇವರ ಸ್ವರ ನೋಡಿ, ಒಂದು ಮೃದುವಾದ ಸ್ವರ, ಅದಕ್ಕೆ ಒಂದು ಆ ಸ್ವರಕ್ಕೆ ಒಂದು ಡ್ಯಾಮೇಜ್ ಅನ್ನೋದು ಇಲ್ಲವೇ ಇಲ್ಲ. ಆಮೇಲೆ ಭಾವನೆ ತುಂಬಿ ಹಾಡ್ತಾರೆ ಇವರ ಒಂದು ಡೆಲಿವರಿ ಎಲ್ಲ ಭಾವನೆ ತುಂಬಿದಂತಹ ಒಂದು ಹಾಡಿನ ಡೆಲಿವರಿ. ಅದಲ್ಲದೆ ರಾಗ ಲಯದ ಪರಿಪೂರ್ಣ ಜ್ಞಾನ. ಒಂದು ಕ್ಲಾಸಿಕಲ್ ಹಾಡು ತೆಗೆದ್ರೆ ಅದರ ಪರಿಪೂರ್ಣ ಜ್ಞಾನ ಇರುತ್ತೆ. ಇನ್ನು ಯಾವುದೇ ಮೆಲೋಡಿ ಹಾಡು ತೆಗೊಂಡ್ರು ಹಾಗೆ ಎಲ್ಲ ಜ್ಞಾನದ ಮೇಲೆ ಇವರು ಹಾಡ್ತಾರೆ. ಒಂದು ಕಚೇರಿಯಲ್ಲಿ ಸಂಗೀತ ಹಾಡುವಾಗಲೂ ಅಲ್ಲಿ ಒಂದು ಸಣ್ಣ ಅಕ್ಷರಕ್ಕೆ ಅಥವಾ ಒಂದು ಸ್ವರಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಹಾಡ್ತಾರೆ. ಯಾವುದೇ ಹೈ ಪಿಚ್ ಕೊಡಲಿ, ಯಾವುದೇ ಲೋ ಪಿಚ್ ಕೊಡಲಿ, ಅದನ್ನು ತುಂಬ ಸಾಮರ್ಥ್ಯದಿಂದ ಹಾಡ್ತಾರೆ. ನೋಡಿ, ಕೆಲವು ಸಂಗೀತ ಗಾಯಕರು ನೋಡಿ, ಅವರಿಗೆ ಹೈ ಪಿಚ್ ಮಾತ್ರ ಹಾಡಲಿಕ್ಕೆ ಸಾಧ್ಯ ಆಗುತ್ತೆ, ಕೆಲವರಿಗೆ ಲೋ ಪಿಚ್ ಮಾತ್ರ. ಇವರು ಎರಡನ್ನು ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಚೆನ್ನಾಗಿ ಕೂಡ ಅದನ್ನು ಪ್ರೆಸೆಂಟೇಷನ್ ಮಾಡ್ತಾಯಿದ್ರು. ಹಾಗಾಗಿ ನೋಡಿ, ಇವರ ಮಟ್ಟಕ್ಕೆ ಮುಟ್ಟಬೇಕಂದ್ರೆ ಬಹಳಷ್ಟು ಕಷ್ಟ ಇದೆ ಇನ್ನಿರುವ ಗಾಯಕಿಯವರಿಗೆ. ಯಾಕೆಂದರೆ ಇವರಿಗೆ ಮತ್ತೆ ಎಷ್ಟೇ ಹಾಡಿದರೂ ಕೂಡ ಸುಸ್ತಾಗ್ತಾ ಇರಲಿಲ್ಲ. ಇವರು ಬರೇ ರೆಕಾರ್ಡ್ ಹಾಡುಗಳು 26,000 ಆದರೆ ಸ್ಟೇಜ್ ಕಾರ್ಯಕ್ರಮ, ಈ ಥರ ಭಕ್ತಿ ಗೀತೆಗಳು, ಅದಲ್ಲದೆ ಭಾವಗೀತೆಗಳು ಇದೆಲ್ಲ ಸೇರಿದರೆ ಇವರು ಒಂದು ಹಾಡಿರುವ ಹಾಡುಗಳು ಲಕ್ಷಕ್ಕಿಂತ ಮೇಲೆ ಇರ್ಬೋದು. ಆದರೆ ಯಾವ ಹಾಡು ಹಾಡಬೇಕಂದ್ರೆ ಅದು ತಮ್ಮದೇ ಒಂದೇ ಗಂಟಲಲ್ಲಿ ಹಾಡಬೇಕಲ್ವ. ಹಾಗಾಗಿ ಇವರ ಧ್ವನಿ ಕೂಡ ಅಷ್ಟು ದಿನದಿಂದ ದಿನಕ್ಕೆ ಅದಕ್ಕೆ ಒಳ್ಳೆ ಸೂಪರ್ ಆಗಿರುತ್ತೆ. ಬಿಟ್ಟರೆ ಆ ಧ್ವನಿಗೆ ಯಾವತ್ತೂ ಯಾವ ಡ್ಯಾಮೇಜು ಕೂಡ ಆಗೋದು ಬೇಡ, ಆಗಿಯೂ ಇಲ್ಲ. ಆಮೇಲೆ AR ರೆಹಮಾನ್ ಅವರ ಒಂದು ನಿರ್ದೇಶನದಲ್ಲಿ, ಇಳಯರಾಜ ಅವರ ನಿರ್ದೇಶನದಲ್ಲೆಲ್ಲ ಹಾಡಬೇಕಂದ್ರೆ ಒಂದು ಗಾಯಕಿಯವರಿಗೆ ಅದು ಎಷ್ಟು ಟ್ಯಾಲೆಂಟ್ ಇರಬೇಕಲ್ಲ. ಹಾಗೆ ಸುಮ್ಮನೆ ಬಂದು ಅವರ ಹಾಡುಗಳನ್ನು ಕೂಡ ಹಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಚಿತ್ರ ಚೇಚಿಯವರು ನಡೆದು ನಮ್ಮ ದೇವರು ಕೊಟ್ಟ ವರ, ಅವರ ಶಬ್ದ ಅವರಿಗೆ ದೇವರು ಕೊಟ್ಟ ವರ ಆದರೆ ಅವರು ನಮಗೆ ಕೊಟ್ಟ ವರ ಅಂದರೆ ಚಿತ್ರ ಚೇಚಿ, ಇನ್ನೂ ಹಲವಾರು ಗಾಯಕಿಯರು. ಹಾಗಾಗಿ ನಮ್ಮ ಚಿತ್ರ ಚೇಚಿಗೆ ಇನ್ನಷ್ಟು
ಹಾಡುವಂಥ ಅವಕಾಶ ಸಿಗಲಿ, ಮತ್ತು ಅವರ ಒಂದಷ್ಟು ದುಃಖಗಳನ್ನು ಅವರು ಅದನ್ನು ನೆನಪಾಗಿ ತಗೊಂಡು ಹೋಗುವಂಥ ಶಕ್ತಿ ಅವರಿಗೆ ಸಿಗಲಿ, ಮತ್ತಷ್ಟು ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಡಲಿ, ಮತ್ತಷ್ಟು ಜಡ್ಜ್ಮೆಂಟ್ ಕೊಡುವಂತಹ ಒಳ್ಳೆಯ ಜಡ್ಜಾಗಿ ಮತ್ತೆ ಬರಲಿ. ಕನ್ನಡ ವೇದಿಕೆಗೂ ಅವರು ಬರಬೇಕು ಅಂತ ನನಗೆ ತುಂಬ ಆಸೆ. ಜೀ ಕನ್ನಡದ ವೇದಿಕೆಗೆ ನಮ್ಮ ಚಿತ್ರ ಚೇಚಿ ಕೂಡ ಬರಬೇಕಾಗಿತ್ತು. ಹಾಗೆ ತಮಿಳು, ಮಲಯಾಳಂ, ತೆಲುಗಿಗೆಲ್ಲ ಬಂದಿದ್ದಾರೆ. ಇನ್ನು ಅವರಿಗೆ ಏನು ಹೇಳೋದು, ಆಯುಷ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು, ಹಾಡುವ ಶಕ್ತಿ ಕೊಡಬೇಕು. ಅವರ ನೋವು, ಬರೇ ಮಗಳ ನೋವು ಅದೊಂದು ನೆನಪಾಗಿ ಹೋಗಬೇಕು. ಇಂಥ ಮನುಷ್ಯರೆಲ್ಲ ನಮಗೆ ಸಿಗೋದು ವಿರಳ. ಹಾಡುವವರು ಬಹಳಷ್ಟು ಜನ ಸಿಗ್ಬೋದು, ಆದರೆ ಇಂತಹ ಗುಣದ ಜೊತೆ ಹಾಡುವವರು ಸಿಗೋದು ಬಹಳ ವಿರಳ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಜೊತೆ ಇವತ್ತು ಒಳ್ಳೆಯ ಒಂದು ಬಾಂಡಿಂಗ್ ಇತ್ತು. ಅವರು ಹೋದಾಗಲೂ ಅಷ್ಟೇ ಇವರು ಬಹಳಷ್ಟು ನೋವನ್ನು ಅನುಭವಿಸಿದ್ದಾರೆ. ಇವರು ಕೊರೋನಾದಲ್ಲಿ ಹಾಸ್ಪಿಟಲೈಟ್ ಆಗುವಾಗ ಇವರಿಗೆ ಬಹಳಷ್ಟು ಪ್ರಾರ್ಥನೆ ಕೂಡ ಮಾಡಿದ್ದಾರೆ, ಆದರೆ ಅದು ಕೂಡ ಒಂದು ಉಳಿಸ್ಲಿಕ್ಕಾಗಿಲ್ಲ. ಯಾಕಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಜೊತೆ ಇವರು ಕೊಟ್ಟ ಒಂದು ಕಾರ್ಯಕ್ರಮ ಇದೆ ಅಲ್ವಾ, ಅದು ಇನ್ನು ಯಾರ ಜೊತೆನೂ ಅಷ್ಟೊಂದು ಕಾರ್ಯಕ್ರಮಗಳು ಇವರು ನೀಡಿಲ್ಲ. ಅಷ್ಟೆಷ್ಟು ಒಳ್ಳೆಯ ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಇವರಿಗೆ ಇನ್ನೂ ಬೇರೆ ಬೇರೆ ಗಾಯಕರ ಜೊತೆ ಹಾಡುವಂಥ ಒಂದು ಅವಕಾಶ ಕೂಡ ಸಿಗಲಿ. ನಮ್ಮ ಈ ಸ್ವರ ದೇವತೆ ಮತ್ತಷ್ಟು ನಮ್ಮ ಕಿವಿಗೆ ಇನ್ನಷ್ಟು ತಂಪನ್ನು ಕೂಡ ನೀಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮ್ಮ ಭಾರತದ ಸ್ವರ ಕೋಗಿಲೆ ಅಲ್ವಾ ಇವರು. ಇಡೀ ಭಾರತದಲ್ಲಿ ಅಂದರೆ ಇವರು ಜಾಸ್ತಿ ಪ್ರಸಿದ್ಧಿಯಾಗಿರೋದೇ ದಕ್ಷಿಣ ಭಾರತದಲ್ಲಿ. ಯಾಕಂದರೆ ಇವರು ತಮಿಳು, ತೆಲುಗು, ಕನ್ನಡ, ಹಿಂದಿ, ಮಲಯಾಳಂ ಹೀಗೆ ಹಾಡುಗಳನ್ನು ಹಾಡಿದ್ದು ಜಾಸ್ತಿ. ಅದರಲ್ಲಿ ಅಧಿಕ ಹಾಡು ಹಾಡಿದ್ದು ಮಲಯಾಳಮಲ್ಲಿ, ತಮಿಳಲ್ಲಿ ಇವರು. ಹಾಗಾಗಿ ಇವರು ದಕ್ಷಿಣ ಭಾರತದ ಒಂದು ಗಾನರಾಣಿ, ದಕ್ಷಿಣ ಭಾರತದ ಸ್ವರ ಕೋಗಿಲೆ. ನಮಗೆ ಏನೆಲ್ಲ ಇಷ್ಟ ಇದೆ ಎಲ್ಲವನ್ನು ಕರೆದ್ರೂ ಇವರ ತಲೆಗಂತೂ ಕಿರೀಟ ಹತ್ತೋದೇ ಇಲ್ಲ. ಇವರು ಸರಳವಾಗಿ ಅವರು ಹೇಗಿರ್ತಾರೋ ಡೌನ್ ಟು ಅರ್ತ್ ಆಗಿ ಇರ್ತಾರೆ. ಸಂಗೀತ ಲೋಕಕ್ಕೆ ಇವರ ಕೊಡುಗೆ ಅದು ನಾವೆಲ್ಲ ಎಂದಿಗೂ ಮರೆಯಲಾರದೊಂದು ದೊಡ್ಡ ಅಧ್ಯಾಯ. ಇಂದಿನ ಜನರಿಗೆ ಮುಂದಿನ ಜನರಿಗೆ ಕೂಡ ಇವರ ಸಂಗೀತ ಒಂದು ಒಳ್ಳೆಯ ಪ್ರೇರಣೆ. ಮತ್ತು ಇವರ ಸ್ವರ ಅಂದರೆ ಅದು ಹೇಳಲ್ವಾ, ನಾನು ಹಿಂದೆ ಹೇಳಿದಾಗೆ ಅದು ದೇವರು ನಮಗೆ ನೀಡಿದ ವರ ಚಿತ್ರ ಚೇಚಿ ಅಂದರೆ. ಹಾಗಾಗಿ ನನ್ನ ಈ ವಿಡಿಯೋ ಇಷ್ಟ ಆದರೆ ನೀವೆಲ್ಲರೂ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಏನೋ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಈ ಥರ ಎಲ್ಲ ಮಾತಾಡಿ ಅಭ್ಯಾಸವಿಲ್ಲ, ಆದರೆ ನಾನು ಕಷ್ಟಪಟ್ಟು ಈ ವಿಡಿಯೋಗೋಸ್ಕರ. ಹಾಗೆ ನಿಮ್ಮೆಲ್ಲ ಸಪೋರ್ಟ್ ಸಹಕಾರ ಇದ್ದರೆ ಮಾತ್ರ ನಾನು ಈ ಒಂದು ಚಾನಲಲ್ಲಿ ನಿಲ್ಲಲಿಕ್ಕಾಗುತ್ತೆ. ಯಾಕಂದರೆ ನನಗೆ ಒಂದು 100, 200, 300 ವ್ಯೂಸ್ ಕೂಡ ಬರ್ತಾಯಿದೆ. ಅದೆಲ್ಲ ನಮ್ಮ ವೀಕ್ಷಕರಿಂದ. ಹಾಗಾಗಿ ನಿಮಗೂ ಕೂಡ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದಗಳು. ನಾನು ಏನು ಮಾತಾಡಿದರೂ ನೀವು ಅದನ್ನು ಅಷ್ಟು ಜನವಾದರೂ ನೀವು ಸಹಿಸ್ಕೊಂಡು ನೋಡ್ತೀರಲ್ವ. ಹಾಗಾಗಿ ನಿಮಗೂ ಕೂಡ ನಂದೆಲ್ಲ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಪ್ರೀತಿ ಇದ್ದರೆ ಮಾತ್ರ ನನ್ನ ಚಾನಲ್ ಬೆಳಿಬೋದು. ಹಾಗೆ ನಿಮ್ಮ ಪ್ರೋತ್ಸಾಹ ಇರಬೇಕು, ಹಾಗೆ ನಿಮ್ಮ ಕ್ಷಮೆ ಕೂಡ ಇರಬೇಕು. ಹಾಗೆ ನನ್ನನ್ನು ನೀವು ಸಹಿಸ್ಕೊಳ್ಬೇಕು. ನಾನು ಏನೋ ತಪ್ಪು ಮಾತಾಡಿದರೂ ನೀವು ಸಹಿಸ್ಕೊಳ್ಬೇಕು. ಹಾಗಾಗಿ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಬರ್ತೀನಿ. ಟಾಟಾ ಒನ್ಸ್ ಅಗೈನ್.